ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಸಿಸ್ಟರ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ನಮ್ಮನೆಗೆ ಬಂದಿದ್ದಾರೆ. ಅಂದರೆ ಸಿಸ್ಟರ್ ಅಂದರೆ ನನ್ನ ಚಿಕ್ಕಮ್ಮನ ಮಗಳು, ನನ್ನ ತಂಗಿ. ಸೊ ಹಾಗಾಗಿ ಅವಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ದು ಎಕ್ಸಾಮ್ ಇತ್ತು. ಅವಳು ಡ್ಯಾನ್ಸ್ ಕಲಿಯೋಕ್ಕೆ ಹೋಗ್ತಾಳೆ, ಭರತನಾಟ್ಯಮ್ದು. ಸೊ ಅದ್ರದ್ದು ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ಗೋಸ್ಕರ ರೆಡಿ ಆಗಬೇಕು, ಅದೇ ಥರನೇ ಕಾಸ್ಟ್ಯೂಮಲ್ಲಿ ಹೋಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ರೆಡಿ ಮಾಡಿಸ್ಕೊಳ್ಳೋಕ್ಕೆ ನಮ್ಮನೆಗೆ ಬಂದಿದ್ಲು. ಬೆಳಿಗ್ಗೆನೆ 11 ಗಂಟೆಗೆ ಎಕ್ಸಾಮ್ ಇತ್ತು ಅವಳಿಗೆ. ಸೊ ಹಾಗಾಗಿ ಬಂದು ರೆಡಿ ಮಾಡಿಸ್ಕೊತಾ ಇದ್ಲು. ನನಗೆ ಅಷ್ಟೊಂದು ಮೇಕಪ್ ಮಾಡೋಕ್ಕೆ ಬರಲ್ಲ, ಬಟ್ ತಕ್ಕ ಮಟ್ಟಿಗೆ ಮಾಡ್ತೀನಿ. ಸೊ ಹಾಗಾಗಿ ಯಾಕಂದರೆ ಕೆಲವ್ರಿಗೆ ಪಾರ್ಲರಲ್ಲಿ ಮಾಡಿಸ್ಕೊಂಡ್ರೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಸೊ ನಮಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ನಾವೇ ಮಾಡ್ಕೊಂಡಾಗ ನಮಗೊಂದು ಕಂಫರ್ಟ್ ಝೋನ್ ಇರುತ್ತೆ. ಸೊ ಹೊರಗಡೆ ಹೇಗೆ ಮಾಡ್ತಾರೋ ಹೇಗೆ ಬರುತ್ತೋ ಅನ್ನೋ ಟೆನ್ಷನ್ ಇರುತ್ತೆ. ಸೊ ನಾನಂತೂ ಪಾರ್ಲರಲ್ಲಿ ಯಾವತ್ತೂ ಮೇಕಪ್ ಮಾಡಿಸ್ಕೊಂಡಿಲ್ಲ. ನನ್ನ ಮದುವೆಲೂ ಕೂಡ ನಾನೇ ಮೇಕಪ್ ಮಾಡ್ಕೊಂಡಿದ್ದೆ. ಸೊ ಮೇಕಪ್ ಅಂತಂದರೆ ಇಲ್ಲೇ ಒಂದು ಆರ್ ನಗರಲ್ಲಿ ಹೆಲ್ತ್ ಆ್ಯಂಡ್ ಗ್ಲೋ ಅಂತ ಇದೆ. ಸೊ ಆ ಶಾಪಲ್ಲಿ ಹೋಗಿ ಸ್ಕಿನ್ ಟೆಸ್ಟ್ ಮಾಡ್ತಾರೆ. ಅಂದರೆ ನಮ್ಮ ಸ್ಕಿನ್ ಟೋನ್ಗೆ ಯಾವುದು ಮ್ಯಾಚ್ ಆಗುತ್ತಲ್ಲ, ಸೊ ಆ ಒಂದು ಕ್ರೀಮ್ಸ್ನ ಅಂದರೆ ಫೌಂಡೇಶನ್ಸು, ಪೌಡರ್ಸು ಅದನ್ನೆಲ್ಲ ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡ್ಕೋಬೋದು. ನನ್ನ ಮದುವೆ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಅಲ್ಲಿ ಹೋದರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಒಂದ್ಸರಿ ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ಒಂದ್ಸರಿ ವಿಸಿಟ್ ಮಾಡಿ, ಬೇಕಾದರೆ ಸಜೆಸ್ಟ್ ತೊಗೋಬೋದು. ಆ್ಯಂಡ್ ನನ್ನ ಮೇಕಪ್ಪೆಲ್ಲ ಅವಳಿಗೆ ನಾನೇ ಜಾಸ್ತಿ ಮಾಡಿರೋದು. ಅಂದರೆ ಅವಳು ಸ್ಕೂಲ್ ಪ್ರೋಗ್ರಾಮ್ಸಲ್ಲೆಲ್ಲ ನಾನೇ ಹೋಗ್ತಾಯಿದ್ದೆ ಮುಂಚೆ ಎಲ್ಲ. ಅಷ್ಟೊಂದು ಪ್ರೊಫೆಷ್ನಲ್ ಏನಲ್ಲ, ಬಟ್ ತಕ್ಕ ಮಟ್ಟಿಗೆ ನಮ್ಗೆ ಯಾವ್ದು ಅಂದರೆ ಒಂದು ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿ ಕಾಣೋ ಥರ, ನ್ಯಾಚುರಲಾಗಿ ಕಾಣೋ ಥರ ಅಂತೂ ಮಾಡೋಕ್ಕೆ ಬರುತ್ತೆ. ಸೊ ಭರತನಾಟ್ಯಮ್ದಲ್ವಾ, ಸೊ ನನಗೂ ಏನು ಅಷ್ಟು ಐಡಿಯಾ ಇರಲಿಲ್ಲ. ನಾರ್ಮಲ್ ಮೇಕಪ್ಸೇ ಮಾಡ್ತಾಯಿದ್ದೆ, ಇರೋ ಕ್ರೀಮ್ಸ್ನೇ ಬಳಸ್ಕೊಂಡು. ಸೊ ಬೇರೆಯವ್ರಿಗೆ ಯಾವ ಥರ ಆಗುತ್ತೋ ನನಗೆ ಗೊತ್ತಿಲ್ಲ. ಮೇಕಪ್ ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬೋದು, ಅಡ್ಜಸ್ಟ್ ಆಗದೇನೂ ಇರ್ಬೋದು. ಬಟ್ ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವು. ನನ್ನ ತಂಗಿದು ಅಷ್ಟೇ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ನಾವು ಪಾರ್ಲರಲ್ಲಿ ಮೇಕಪ್ ಮಾಡ್ಸೋಕ್ಕೆ ಹೋಗಲ್ಲ. ನನ್ನ ಮದುವೆ ಟೈಮಲ್ಲಿ ಮೇಕಪ್ ನಾನೇ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಟೆಸ್ಟ್ ಮಾಡಿ ತೊಗೊಂಡಿದ್ದು ಕ್ರೀಮೇ ಅವಳಿಗೂ ಒಂದ್ಸರಿ ಅಪ್ಲೈ ಮಾಡಿದ್ದೆ. ಬಟ್ ಅವಳಿಗೆ ಸ್ಕಿನ್ಗೆ ಮ್ಯಾಚ್ ಆಯಿತು. ಆ್ಯಂಡ್ ಅವಳಿಗೆ ಯಾವುದೇ ರೀತಿ ಇರಿಟೇಷನ್ ಆಗಲಿ, ಸ್ಕಿನ್ ಅಲರ್ಜಿ ಆಗಲಿ ಆಗಿರಲಿಲ್ಲ. ಸೊ ಹಾಗಾಗಿ ನಾನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನೋ ಸೊ ಸೇಮ್ ಅವಳಿಗೂ ಅದನ್ನೇ ಯೂಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೆ. ಸೊ ಅವಳದು ಎಕ್ಸಾಮ್ ಇತ್ತು. 3 to 4 ಇಯರ್ಸಿಂದ ಅವಳು ಭರತನಾಟ್ಯಂ ಕಲಿತಿದ್ದಾಳೆ. ಸೊ ಅದ್ರದ್ದು ಎಕ್ಸಾಮ್ ಇತ್ತು ಇವತ್ತು ಸಂಡೇ. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಬೇಕಿತ್ತು. ಒಂದು ಸ್ಕೂಲಲ್ಲಿ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಉಳ್ಳಾಳ ಉಪನಗರದಲ್ಲಿ. ಸೊ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು. ನಮ್ಮ ಚಿಕ್ಕಮ್ಮಂಗೆ ಆ ಸೈಡೆಲ್ಲ ಅಷ್ಟು ಗೊತ್ತಿಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಜಾಬ್ ಮಾಡ್ತಿದ್ನಲ್ಲ, ಸೊ ಅದೇ ರೂಟಲ್ಲೇ ಹೋಗಬೇಕಿತ್ತು. ನಾನು ನೋಡಿದ್ನಲ್ಲ, ಸೊ ನಾನೇ ಕರ್ಕೊಂಡು ಹೋಗಬೇಕಿತ್ತು ಬೈಕಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅವಳನ್ನ ರೆಡಿ ಮಾಡ್ತಾಯಿದ್ದೆ. ಹೇಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಪೂರ್ತಿ ಆಗಿಲ್ಲ, ಮೇಕಪ್ ಮಾಡಬೇಕು. ಫೈನಲ್ ಲುಕ್ ತೋರಿಸ್ತೀನಿ. ಅವಳದು ಫೈನಲ್ ಲುಕ್ಕು ಈ ರೀತಿ ಆಗಿತ್ತು ಲಾಸ್ಟಿಗೆ. ಸೊ ಅವಳೊಂದು ಜುಮ್ಕ ಒಂದು ಹಾಕಿರಲಿಲ್ಲ, ಯಾಕೆಂದರೆ ಅದು ತುಂಬ ವೆಯ್ಟ್ ಇರುತ್ತಲ್ಲ. ಸೊ ಅವಳು ಅಲ್ಲಿ ಹೋಗಿ ಹಾಕ್ಕೊಳ್ತೀನಿ ಅಂದ್ಬಿಟ್ಟು ಹಾಕ್ಕೊಂಡಿರಲಿಲ್ಲ. ಸೊ ನನ್ನ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲ್ಗೆ ರೆಡಿಯಾಗಿ ಹೊರಟ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು 11 o'clock ಅಂದ್ಕೊಂಡ್ರೆ ಇಲ್ಲೇ 10:15 ಆಗಿಬಿಟ್ಟಿತ್ತು ಟೈಮು. ಸೊ ಲೇಟ್ ಆಯಿತು ಅಂತ ಹೊರಟ್ವಿ. ಫೈನಲಿ ಸ್ಕೂಲ್ ಹತ್ರ ರೀಚ್ ಆದ್ವಿ. ಅವಳನ್ನಲ್ಲೇ ಡ್ರಾಪ್ ಮಾಡಿ ನಾವು ಆಚೆ ನಿಂತಿದ್ವಿ. ಒಳಗಡೆ ಎಂಟ್ರಿ ಇರಲಿಲ್ಲ. ಸೊ ಎಲ್ಲ ತುಂಬ ಜನ ಬಂದಿದ್ದರು ಎಕ್ಸಾಮ್ ಬರೆಯೋದಕ್ಕೆ. ಸೊ ಅವಳನ್ನ ಒಳಗಡೆ ಡ್ರಾಪ್ ಮಾಡಿದೆ. ಅವಳನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾವು ಚಿಕ್ಕಪೇಟೆಗೆ ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ನಮ್ಮದು ಶಾಪ್ ಇದೆ ಅಂತ ಹೇಳಿದ್ನಲ್ಲ, ಅದ್ರದ್ದೇನೋ ಸ್ವಲ್ಪ ಪ್ರಾಡಕ್ಟು ಎಕ್ಸ್ಚೇಂಜ್ ಇತ್ತು. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಬರಕ್ಕೆ ಹೋಗೋಣ, ಯಾಕೆಂದರೆ ಸ್ವಲ್ಪ ಟೈಮ್ ಇತ್ತು ಅವಳಿಗೆ ಮುಗಿಯೋದು. ಸೊ ಅಷ್ಟೊಂದು ರಿಟರ್ನ್ ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೊರಟಿದ್ವಿ. ಸೊ ಅವರು ಊರಿಂದ ಬಂದಿದ್ದರು. ಅದು ಎಕ್ಸ್ಚೇಂಜ್ ಮಾಡೋ ಪ್ರಾಡಕ್ಟ್ ತೊಗೊಂಡು ಹೊರಟ್ವಿ ಚಿಕ್ಕಪೇಟೆಗೆ.
ಅಲ್ಲೇ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರನೇ ಗಾಡಿ ಪಾರ್ಕ್ ಮಾಡ್ತಾ ಇದ್ವಿ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ. ಏಕೆಂದರೆ ಬೈಕಲ್ಲಿ ಇವತ್ತು ಸಂಡೇ ಅಲ್ಲ, ಸೊ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ತಾಯಿದ್ರು ಅಲ್ಲೇ ಜ್ಞಾನ ಭಾರತಿ ಹತ್ರ. ಮೊಬೈಲಲ್ಲಿ ನೋಡು ಫ್ಲ್ಯಾಶ್ ಹೆಂಗೆ ಬರುತ್ತೆ, ಆ ಬೆಳಕಂದು ಇದೇ ಆಗಲ್ಲ. ಫೈನಲಿ ಚಿಕ್ಕಪೇಟೆ ರೀಚ್ ಆದ್ವಿ. ತುಂಬ ಕ್ರೌಡ್ ಇತ್ತು, ಅದು ಅಲ್ಲದೆ ಸಂಡೇ ಬಜಾರ್ ಬೇರೆ ಅಲ್ವಾ, ಸೊ ಜನ ಇದ್ದೇ ಇರ್ತಾರೆ ಆಬ್ವಿಯಸ್ಲಿ. ಸೊ ತುಂಬ ರಶ್ ಇತ್ತು. ಸೊ ಬೇಗ ನಮ್ಮ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ನಾನು ಒಳಗಡೆ ಯಾವುದೂ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ಸೊ ಮೊಬೈಲ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ಲ ಮೆಟ್ರೋದಲ್ಲಿ ಎಷ್ಟು ಜನ ರಶ್ ಇದ್ದಾರೆ. ನಾವು ಚಿಕ್ಕಪೇಟೆಯಲ್ಲಿ ಕೆಲಸ ಮುಗಿಸಿ ರಿಟರ್ನ್ ಬರೋಷ್ಟರಲ್ಲಿ ಇಷ್ಟು ಜನ ಕ್ರೌಡ್ ಆಗಿತ್ತು. ಆಫ್ಟರ್ನೂನ್ 1:30 ಏನೋ ಆಗಿತ್ತು ಅನಿಸುತ್ತೆ ಅಷ್ಟೇ, ಆದರೂ ಇಷ್ಟು ಜನ ಕ್ರೌಡ್ ಇದ್ದರು ಅಂದರೆ ಅಬ್ಬಾ ಸಾಕಾಯಿತು ಜನ ನೋಡೋಷ್ಟರಲ್ಲಿ. ಸೊ ವಾಪಸ್ ರಿಟರ್ನ್ ಬಂದ್ವಿ ಜ್ಞಾನ ಭಾರತಿ ಸ್ಟೇಷನ್ಗೆ. ಸೊ ಅಲ್ಲಿ ಮೆಟ್ರೋದಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಲ್ಲ, ಸೊ ಗಾಡಿ ಪಿಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ಅವಳನ್ನು ಬೇರೆ ಪಿಕ್ ಮಾಡಬೇಕಿತ್ತು, ಅವಳದ್ದು ಎಕ್ಸಾಮ್ ಮುಗ್ದಿರುತ್ತಲ್ಲ. ಸೊ ಸ್ಕೂಲ್ ಹತ್ರ ಹೋಗಿ ಪಿಕ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ ಬೈಕ್ನಲ್ಲಿ. ನಾನು ನಮ್ಮ ಯಜಮಾನ್ರು ನನ್ನ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೆ. ಸೊ ಹೊರಟ್ವಿ. ವಾಪಸ್ಸು ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು ಅವಳನ್ನ ಪಿಕ್ ಮಾಡಿ ಮನೆಗೆ ರಿಟರ್ನ್ ಆದ್ವಿ. ತುಂಬ ಟಯರ್ಡ್ ಆಗಿತ್ತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ನಾವು ಇಬ್ಬರು ಊಟಕ್ಕೆ ಹೋಗೋಣ ಅಂತ. ನಾನ್ ವೆಜ್ ತಿಂದು ತುಂಬ ದಿನ ಆಗಿತ್ತು. ಸೊ ನಾನ್ ವೆಜ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೊರಗಡೆ ಹೊರಟ್ವಿ. ಅಲ್ಲೇ RR ನಗರಲ್ಲಿ NGT ಹೋಟೆಲ್ ಅಂತ ಇದೆ, ನಾನ್ ವೆಜ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ಯಾವಾಗಾದ್ರು ತಿನ್ನಬೇಕು ಅನ್ನಿಸ್ದಾಗ ಬ್ಯಾಂಗ್ಳೂರಿಗೆ ಬಂದಾಗ ನಾವು ಜಾಸ್ತಿ ಅಲ್ಲಿಗೆ ಹೋಗೋದು, ಆ ಹೋಟೆಲ್ಗೆ ಹೋಗೋದು. ಒಂಥರ ಹೋಮ್ ಮೇಡ್ ಫುಡ್ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಬಿಸಿ ಮಾಡ್ಕೊಡ್ತಾ ಇರ್ತಾರಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಜಾಸ್ತಿ ಅಲ್ಲೇ ಹೋಗೋದು. ಸೊ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಸೊ ಎಲ್ಲ ಗಣೇಶ ಹಬ್ಬ ಹತ್ರ ಬಂತಲ್ಲ, ಸೊ ಎಲ್ಲ ಕಡೆ ಗಣೇಶಗಳನ್ನ ಸೇಲ್ದಿಗೆ ಇಟ್ಟಿದ್ದಾರೆ, ಚಿಕ್ಕದು ದೊಡ್ಡದು ಗಣೇಶ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಫೈನಲಿ ಹೋಟೆಲ್ ಬಂತು, NGT ಹೋಟೆಲ್ ಅಂತ ಇದೆ. ಸೊ ಅಲ್ಲಿ RR ನಗರಲ್ಲಿ. ಸೊ ಯಾವಾಗಲೂ ನಾವು ಅಲ್ಲೇ ಹೋಗೋದಲ್ಲ. ಸೊ ಅಲ್ಲಿಗೆ ಬಂದ್ವಿ, ಹೋಟೆಲ್ ಹತ್ರ ಬಂದ್ವಿ. ತುಂಬ ಜನ ರಶ್ ಇತ್ತು, ವೆಯ್ಟಿಂಗ್ ಲಿಸ್ಟ್ ಇರುತ್ತೆ. ಸಂಡೇ ಅಂತ ಬಂದರೆ ಹೆವಿ ಕ್ರೌಡ್ ಇರುತ್ತೆ ಹೋಟೆಲಲ್ಲಿ. ಒಳಗಡೆ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಜನ ರಶ್ ಇದ್ದರು. ಮತ್ತು ಹೊಟ್ಟೆ ಬೇರೆ ತುಂಬ ಹಸಿವಾಗ್ತಿತ್ತು. ಫಸ್ಟೇ ಊಟ ಮಾಡಿದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಸೊ ಊಟ ಮುಗಿಸಿ ಹೊರಗಡೆ ಬಂದು ಬೀಡ ತೊಗೊಂಡು ತಿಂದ್ವಿ, ಮನೆಗೆ ಹೊರಡ್ತಾ ಇದ್ದೀವಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೀಗೆ ಹೊಸ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.